ಅಖಿಲ ಕರ್ನಾಟಕ ಗಾಣಿಗರ ಸಂಘದ ಉಪಾಧ್ಯಕ್ಷರು ಹಾಗೂ ಶ್ರೀ ತೈಲೇಶ್ವರ ಟ್ರಸ್ಟಿಯೂ ಸಹ ಆದ ಜಿ ಅಂಕಶೆಟ್ಟಿಯವರು ಮತ್ತು ಪ್ರಮುಖ ಮುಖಂಡರುಗಳಿಂದ ನೂತನ ಕರ್ನಾಟಕ ರಾಜ್ಯ ಗಾಣಿಗರ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ಅನಂತು ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿ ಅಂಕಶೆಟ್ಟರು, ಜಿಲ್ಲಾ ಮುಖಂಡರುಗಳಾದ ಜಯರಾಮ್ ಶೆಟ್ಟರು, ಗುಂಡ್ಲುಪೇಟೆ ಶಿವಕುಮಾರ್ ಜಿಲ್ಲಾ ಮುಖಂಡರುಗಳು ಹಾಗೂ ಯಳಂದೂರು ತಾಲೂಕಿನ ಮುಖಂಡರಾದ ವೆಂಕಟಾಚಲರವರು ಮತ್ತು ಸೋಮವಾರಪೇಟೆ ಮಹಾದೇವ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರು ಹಾಗೂ ಮಹಾದೇವ್ ಶೆಟ್ಟರು, ಚೆನ್ನಕೇಶ್ವ ಶೆಟ್ಟರು ಉಪಸ್ಥಿತರಿದ್ದರು. ಸರ್ ನಮಸ್ತೆ. ತಾವು ಚಾಮರಾಜನಗರದಿಂದ ಬಂದು ಮಾಜಿ ಮೇಯರ್ ಅನಂತ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ತಾವು ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದು ಸನ್ಮಾನ ಕಾರ್ಯಕ್ರಮ ಅಲ್ಲ ಸರ್, ಜಸ್ಟ್ ವಿಶ್ ಮಾಡ್ತಾ ಇದ್ದೀವಿ. ನಾವು ಅವ್ರಿಗೆ ದೊಡ್ಡ ಒಂದು ವಂದನಾ ಅರ್ಪಣೆ ದೊಡ್ಡ ಸಭೆ ಇಟ್ಕೊಳ್ತೀವಿ ಚಾಮರಾಜನಗರದಲ್ಲಿ. ಇವತ್ತು ಸರಳ ಸಜ್ಜನ ರಾಜಕಾರಣಿ ನಮ್ಮ ಹಳೆ ಮೈಸೂರು ಭಾಗದಲ್ಲಿದ್ದಾರೆ ಅಂತಂದರೆ ಅನಂತ ಅಣ್ಣವರೇ. ನಾವು 30 ವರ್ಷದಿಂದ ಅವ್ರನ್ನ ನೋಡಬಲ್ಲು ಹತ್ತಿರದಿಂದ. ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ಸಣ್ಣ ಒಂದು ಅವಕಾಶದಲ್ಲಿ ಸಿಕ್ಕಿದೆ ಒಂದು ಕಡಿಮೆ ಅವಧಿಯಲ್ಲಿ ಉತ್ತಮ ಸೇವೆ ಮಾಡಿಕೊಂಡು ಸಿದ್ದರಾಮಯ್ಯನವರ ಕೈಯ ಬಲಪಡಿಸ್ಕೊಂಡು ಅವ್ರ ಜೊತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವರು ಬಡವರು ಬಗ್ಗೆ ಎಲ್ಲಿದ್ದಾರೆ ಅಲ್ಲೆಲ್ಲ ಗುರುತಿಸ್ಕೊಂಡು ಅವ್ರಿಗೇನು ಸವಲತ್ತು ಸಿಗುತ್ತೆ, ಇವರ ನೆರಳಲ್ಲಿ ಜನ ಬದುಕಲಿ ಅನ್ನೋ ಒಂದು ಆಸೆ ನಮಗಿದೆ. ಇವರು ನಮ್ಮ ಜಿಲ್ಲೆ ಕರೆಸ್ಕೊಂಡು ಅಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಿ ಸನ್ಮಾನ ಕಾರ್ಯಕ್ರಮ ಇಟ್ಕೋತೀವಿ. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ನಮ್ಮ ಕಾರ್ಯಕ್ರಮ ಮಾಡ್ತೀವಿ. ನೆಕ್ಸ್ಟ್ ಇವ್ರು MLC ಆಗಬೇಕು. ಇದಲ್ಲ ಇಷ್ಟಕ್ಕೆ ನಿಂತಿಲ್ಲ, ಅಷ್ಟು ವ್ಯಕ್ತಿತ್ವ ಉಳ್ತಕ್ಕಂಥ ವ್ಯಕ್ತಿಯವರು ಸಿದ್ದರಾಮಯ್ಯವ್ರ ಜೊತೆಗೆ ಇಂದಿನಿಂದಲೂ ಕೂಡ ಪ್ರಾಮಾಣಿಕವಾಗಿದ್ದಾರೆ. ಇದನ್ನು ಮನಗಂಡು ಇವತ್ತು ಇವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಸಿದ್ದರಾಮಯ್ಯವ್ರಿಗೆ. ಹಾಗೆ ಇವರು ಮುಂದಿನ ದಿನ ಒಳ್ಳೆ ಕಾರ್ಯ ಮಾಡಲಿ ಅಂತ ಶುಭ ಹಾರೈಸ್ತೇವೆ ಅನಂತನವ್ರಿಗೆ. ಹೇಳಿ ಸರ್. ಚಾಮರಾಜನಗರ ಜಿಲ್ಲೆಯಿಂದ ನನ್ನನ್ನು ಅಭಿನಂದಿಸಲು ಬಂದಿರತಕ್ಕಂಥ ಅಂಗಪ್ಪನವ್ರಿಗೆ ಮತ್ತು ನಮ್ಮ ಎಲ್ಲ ಯಜಮಾನರಿಗೂ ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಮೇಲಿಟ್ಟಿರತಕ್ಕಂಥ ಅಭಿಮಾನಕ್ಕೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು. ಇವತ್ತು ಏನು ಸಿದ್ದರಾಮಯ್ಯನವರು ನನಗೆ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಗಾಣಿಗ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಮ್ಮ ಜನಾಂಗಕ್ಕೆ ತಲುಪುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮತ್ತು ನಮ್ಮ ಹಿರಿಯರು, ನಮ್ಮ ಜನಾಂಗದ ಮುಖಂಡರೆಲ್ಲ ಸಮಾಲೋಚನೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಕಾರ್ಯವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡ್ತೇನೆ. ಆ ಒಂದು ಕಾರ್ಯಕ್ಕೆ ಅವರೆಲ್ಲರ ಬೆಂಬಲ, ಅವರೆಲ್ಲರ ಸಂಪೂರ್ಣ ಸಹಕಾರ ನನಗಿರ್ತದೆ ಅನ್ನೋ ಭಾವನೆಯಿಂದ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮುಂದೆ ಅವರ ಎಲ್ಲರ ಒಂದು ಒಟ್ಟುಗೂಡಿ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಅವರಲ್ಲಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.